ಎಷ್ಟು ತಿಂಗಳು ಮಗು? 5 ತಿಂಗಳು ಮಗು. 5 ತಿಂಗಳು ಮಗು ಯಜ್ಞಳ್ಳಿ ತೆಗ್ಸಾಕ್ತಾರೆ. ನನ್ನ ಸೈನ್ ಇಲ್ಲ. ಆ ಮಗಿಗೋಸ್ಕರ ನಾನು ಹೋಗಿ ಹಾಸನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀನಿ, ಫೋನ್ ಮಾಡಿಸ್ತೀನಿ. ನಮಗೆ ಗೊತ್ತಿಲ್ಲ ಅಂತಾರೆ ಪಾಪ, ಅವ್ರ ಅಕ್ಕರಿಗೆ ಇದು ಸಂಬಂಧನೇ ಇರಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅಪ್ಪ ನನಗೆ ವಿಚಾರ ಗೊತ್ತಿಲ್ಲ ಅಂತ ವಿಚಾರ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ತೀನಿ. ಹೋಗಿ ಸರ್ ಮಗು ತಕ್ಷಾಕ್ತವ್ರೆ ಅಂತ. ಇಲ್ವಂತೆ ಹೋಗೋ ಮರ ತಕ್ಷಿಲ್ವಂತೆ. ಪೊಲೀಸ್ನವ್ರು ಕಾಲ್ ಮಾಡ್ತಾರ ಅವ್ರ ಅಕ್ಕಂಗೆ. ಇಲ್ವಂತೆ ಹೋಗೋ ಊರಲ್ಲವ್ರಂತೆ ತಕ್ಷಾಕಿಲ್ವಾ ಅಂತಾರೆ. ಸರ್ ಹೋಗ್ತೀನಿ. ಇವಳು ಬೆಂಗಳೂರಿಗೆ ಎಸ್ಕೇಪ್. ಅಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ನಂದಿನಿ ಲೇಔಟಿಂದ ಯಜ್ಞಳ್ಳಿ ಮನೆ ಮಾಡ್ಕೊಂಡವ್ರೆ. ನನಗೆ ಹೇಳ್ದೆ ಕೇಳ್ದೆ ಮನೆ ಹೋಗಿ ಹುಡುಕ್ತೀನಿ, ಮನೇಲಿ ಯಾರು ಇಲ್ಲ, ಬೀಗ ಹಾಕಿದೆ, ಮಗುನ ತಗ್ಸಾಕವಳೆ. ಮತ್ತೆ ಏನ್ ಮಾಡ್ತೀನಿ ನಾನು, ಇದನ್ನ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ. ಮತ್ತೆ ಇದೊಂದು ಸಪರೇಟ್ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ. ಮಗು ತಗ್ಸಿರೋದ್ನೇ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ. ನೀನ್ ಹಿಂಗ್ ಮಾಡಿದ್ ಗೊತ್ತು, ಹುಡಿಕೊಂಡು ಹೋಗ್ತೀನಿ. ಇವಳನ್ನ ಯಜ್ಞಳ್ಳಿಯಲ್ಲಿ ಇರ್ತಾಳೆ. ಅವಾಗ ನಾನು ಹುಡ್ಕೊಂಡು ಹೋದಾಗ ಮಗುದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಬಂದು ಕಾಲ್ ಕಟ್ಕೊತಾಳೆ. ಆಗೋದಾಗೋಯ್ತು, ತಪ್ಪಾಯ್ತು, ಇನ್ ಸಂಸಾರ ಮಾಡಿ ನಮ್ಮ ಮೇಲೆ ಎಫ್ ಐ ಆರ್ ಆಗಿರುತ್ತೆ ಸರ್. ನಮ್ಮ ಅಪ್ಪನ ಮೇಲೆ, ನನ್ನ ಮೇಲೆ, ನನ್ನ ಅಕ್ಕನ ಮೇಲೆ ಡೌರಿ ಕೇಸ್ ಅಂತ ಎಫ್ ಐ ಆರ್ ಮಾಡಿ ವರದಕ್ಷಿಣೆ ವರದಕ್ಷಿಣೆ ಕಿರುಕುಳ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಅವಾಗ ಚಂದ್ರಪಟ್ಟಣದಲ್ಲಿ ಸುಬ್ರಹ್ಮಣ್ಯ ಸರ್ ಅಂತ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಎಫ್ ಐ ಆರ್ ಮಾಡೇ ಬಿಡ್ತಾರೆ. ನಾನು ಎಫ್ ಐ ಆರ್ ಕುಟುಂಬ ಮೇಲೆ ನಾನೇ ಅವ್ರ ಮುಂದೆ ಹೋಗಿ ನಿಂತ್ಕತೀನಿ. ಸರ್ ನಾನೇ ಅವ್ರ ಗಂಡ ಸರ್, ಬ್ಯಾಡಿ ಎಫ್ ಐ ಆರ್ ಮಾಡಬೇಡಿ, ನಾನು ಇಲ್ಲಿದ್ದೀನಿ. ಆಗೈತೆ ನೀನು ಆಮೇಲೆ ಎಫ್ ಐ ಆರ್ ಅರೆಸ್ಟ್ ಮಾಡ್ತೀವಿ, ಆಮೇಲೆ ಬಾವಾಗ ಅಂತ ಕಳಿಸ್ಬಿಡ್ತೀನಿ. ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ನಾನು ಎಫ್ ಐ ಆರ್ ಹಾಕಿಂತ ಮುಂಚೆನೆ ಅವ್ರ ಮುಂದೆ ನಿಂತಿರ್ತೀನಿ. ಹೋಗಿ ಅರೆಸ್ಟ್ ಮಾಡ್ತೀಯ ನೀನು, ಆಮೇಲೆ ಬಾವಾಗ ಕಳಿಸ್ರಿ ಅಂತ ಕಳಿಸ್ಬಿಡ್ತಾರೆ. ಇವಳು ಊರಿಗೆ ಹೋಗಿ ಮಾಜರ್ ಮಾಡ್ಕೊ ಬರ್ತಾರೆ. ಎಫ್ ಐ ಆರ್ ಪ್ರಕಾರ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಮಾಡ್ಕೊ ಬರ್ತಾರೆ. ಕೇಳೋದೇ ಇಲ್ಲ, ಎಫ್ ಐ ಆರ್ ಆಗೇ ಬಿಡುತ್ತೆ ಮೇಡಮ್. ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಸಾರಿ ಕೇಳ್ತಾಳೆ. ಅಲ್ಲಿಂದ ಕರ್ಕೊಂಬರ್ತೀನಿ ಮನೆಗೆ. ಇವ್ರ ಅಪ್ಪ ಅಮ್ಮನೇ ಕೇಳಲಿ. ಅವ್ರ ಅಪ್ಪ ಅಮ್ಮನ ಬೇಡ, ಇನ್ನು ಡೈವರ್ಸ್ ಕೊಡ್ಸು ಅಂತ ಹೇಳಿರ್ತಾರೆ ಅವ್ರ ಅಪ್ಪ ಅಮ್ಮ. ಇವಳು ನನ್ನ ಹತ್ರನೇ ಬರ್ತಾಳೆ, ತಪ್ಪಾಯ್ತು ಅಂತಾಳೆ, ಎಲ್ಲ ಒಪ್ಕೊಂತಾಳೆ. ಆಮೇಲೆ ಇವಳೇ ಬರ್ಕೊಟ್ಟಾಳೆ, ರೇಟಿಂಗಲ್ಲಿ ಟೈಪ್ ಮಾಡಿಸಿ ಇವಳೇ ನನಗೆ ತಲೆ ಕೆಟ್ಟಿದೆ, ನನಗೆ ನಮ್ಮ ಅಕ್ಕ ತಂಗಿರ ಮಾತು ಕೇಳಿ ತಪ್ಪು ಮಾಡಿದ್ದೀನಿ ಅಂತ ಸೈನ್ ಮಾಡಿ ಕೋರ್ಟಿಗೆ ಕ್ರೆಡಿಟ್ ಮಾಡ್ತೀವಿ. ನಮ್ಮನ್ನ ಯಾರು ಅರೆಸ್ಟ್ ಮಾಡಲ್ಲ. ಆಧಾರ್ ಕಾರ್ಡ್ ಕೊಟ್ಟು ನಮ್ಮ ಕಡೆ ಲಾಯರಿಂದ ಇದ್ ಮಾಡ್ತೀವಿ. ಅಲ್ಲಿಗೆ ಅದು ಮುಗ್ದೋಗುತ್ತೆ. ಮತ್ತೆ ಯಜ್ಞಳ್ಳಿಲಿ ಬಂದು ಜೀವನ ಮಾಡ್ತೀವಿ. ಜೊತೆಗಿರ್ತೀವಿ, ಚೆನ್ನಾಗಿರ್ತಾರೆ. ಎಲ್ಲ ಆದ್ಮೇಲೆ ಬಂದ್ಮೇಲೆ ಏನ್ ಸಮಸ್ಯೆ ಏನಿಲ್ಲ, ಸ್ವಲ್ಪ ದಿನ ನಾವೆಲ್ಲ ಚೆನ್ನಾಗೇ ಇರ್ತೀವಿ. ಮತ್ತೆ ನಾನೇನಾಗುತ್ತೆ, ನಾನು ವೈಟ್ ಬೋರ್ಡ್ ಓಡಿಸ್ತಾ ಇರ್ತೀನಿ. ಮತ್ತೆ ಇಲ್ಲಿ ಹಿರಮಠ್ ಸರ್ ಅಂತ ಡ್ರೈವರ್ ಮೊಟ್ಟ ಮೊದಲ ನಾನು ಡ್ರೈವರ್ ವೈಟ್ ಬೋರ್ಡ್ ಓಡಿಸ್ತಾ ಇರ್ತೀನಿ. ಅಲ್ಲಿ 15,000 ಸಂಬಳ ನಂಗೆ. ಹಿರಮಠ್ ಸದಾಶಿವನಗರದಲ್ಲಿ ಒಬ್ರು ಹಿರಮಠ್ ಸರ್ ಅಂತ ಇದ್ದಾರೆ, ಅವರು ಲಾಯರು. ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಮನೆ ಕಟ್ಟಬೇಕು ಊರಲ್ಲಿ ಅಂತ ಹೇಳಿದಾಗ ಊರಿಗೆ ಹೋಗ್ತೀವಿ ಮನೆ ಕಟ್ಟಕ್ಕೆ ಅಂತ. 1 ತಿಂಗಳು ರಜೆ ಹಾಕಿ ಇಬ್ರು ಅವ್ರ ಅಮ್ಮನೂ ಕರ್ಸ್ಕೊತೀವಿ, ಮನೆ ಕಟ್ತೀವಿ, ಎಲ್ಲ ಆಗುತ್ತೆ. ಮನೆ ಕಟ್ಟಿ ಮತ್ತೆ ಅದೇ ಏರಿಯಾಗೆ ಬರ್ತೀವಿ. ಅದೇ ಏರಿಯಾಗೆ ಬಂದು ನನ್ನನ್ನು ಇಲ್ಲಿ ತೆಗ್ದಾಕ್ತಾರೆ. ಹಿರಮಠ್ ಸರ್ ಇಷ್ಟು ದಿನ ರಜೆ ಕೊಡಲ್ಲಪ್ಪ, ಬೇಡಪ್ಪ ನೀನು ಅಂತ ಇಲ್ಲಿ ತೆಗ್ದಾಕ್ತಾರೆ. ಮತ್ತೆ ಎಲ್ಲೋ ಬೋರ್ಡ್ ಹತ್ತೀನಿ, ಸಾಫ್ಟ್ವೇರ್ ಕಂಪ್ನಿ ಕೆಲಸಕ್ಕೆ. ಎಲ್ಲೋ ಬೋರ್ಡಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ನಾನು ಇವತ್ತು ಅಂತ ಹೇಳ್ತಾಳೆ. ನನಗೇನು ಫೀಲು, ಹೌದಾ ಪ್ರೆಗ್ನೆಂಟಾ, ಹಾಂ ಓಕೆ. ಅಲ್ಲಿಂದ ಪ್ರೆಗ್ನೆಂಟ್ ಆಗ್ತಾಳೆ. ಇವಳು ರಾಜಾಜಿನಗರ ಗ್ರಾಮೀಣ ಕೂಟದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅವಾಗ ಆ ಟೈಮಲ್ಲಿ. ಯಾಕೆಂದರೆ ನಾವು ಸುಳ್ಳು ಹೇಳ್ಬಾರ್ದು ಹೆಣ್ಮಕ್ಳಿಗೆ. ಇದೇ ನಾನು ತಪ್ಪು ಮಾಡಿದರೆ ಬಿಡಲ್ಲ, ಹೆಣ್ಮಕ್ಳು ತಪ್ಪು ಮಾಡಿದರೆ ಇವತ್ತೆಲ್ಲ ಜಗತ್ತು ಅಯ್ಯೋ ಹೆಣ್ಮಗು ಅಂತ ಹೊಟ್ಟೆ ಹುರ್ಕತ್ತಿರಲ್ಲ ಮೇಡಮ್. ಇದು ನಾನೇನಾದರೂ ಮಾಡಿದ್ರೆ ನೀವು ಬಿಡ್ತಾ ಇದ್ರೆ ಎಫ್ ಐ ಆರ್ ಮಾಡಿಸ್ತಿಲ್ವ ಹೇಳು. ಮಗುಗೆ ಸೈನ್ ಮಾಡಿದ್ವಿ, ನನ್ನ ಸೈನ್ ಇಲ್ದಲೆ ಹೆಂಗೆ ತೆಗ್ಸಾಕಿದ್ರಿ ಮೇಡಮ್ ಮಗುನ? ಹಾಂ, ಕಾಲ್ ಕಟ್ಕೊಂಡೆ. ಇವತ್ತು ಮಗು ಆದೈಟ ನೀನು ಮಗುನೇ ನೋಡೋದು ಬೇಡ ಅಂತ ಹೊಂಟೋಗಿದೆಯಲ್ಲ, ಹೆಂಗಿದು? ಯಾವ ತರ? ಅಲ್ಲ, ಪ್ರಶ್ನೆ ಏನು ಅಂದ್ರೆ ಮಗುನ ತೆಗೆಸಾಕ್ಸಿದ್ರು ಅಂತ ನೀವ್ ಹೇಳ್ತೀರ, ಬಟ್ ತೆಗೆದಾಕಕ್ಕೆ ಕಾರಣ ಏನು ಅಂತ, ಯಾಕೆ ತೆಗೆಸಿದ್ರು? ಅವ್ರಿಗೆ ಬೇಕಾಗಿರ್ಲಿಲ್ವಾ ಮಗುನ? ನಾನು ಹೇಳ್ತೀನಿ ಕೇಳಿ. ನನ್ನ ಕಾಲ್ ಕಟ್ಕೊಂಡ್ರದೆ ಆ ವಿಚಾರಕ್ಕೆ. ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹೋಗ್ತಾರೆ ಅಮ್ಮ ಅಮ್ಮ ಅಂತ, ಅಪ್ಪ ಅವ್ವ ಮಗಳು ಜೈಲ್ಗೆ ಹೋಗ್ತಾರೆ ಅಂತ ನಾನು ಕಾಲ್ ಕಟ್ಕೊಂಡು ಅದಕ್ಕೆ ಬಂದಿದ್ದವ್ರು. ಕಂಪ್ಲೇಂಟ್ ಕೊಟ್ರೆ ಅದು ತಪ್ಪು ಕಾನೂನು ಪ್ರಕಾರ. ಅಲ್ಲ, ಕಾನೂನು ಪ್ರಕಾರ ತಪ್ಪು. ಮಗುನ ತಗ್ಸಾಕಲ್ಲ ಅಂತ ಏನಿರುತ್ತೆ ಅಂದ್ರೆ, ಒಂದ್ ಆಸ್ ಅ ಹುಡುಗಿ ಮೈಂಡ್ ಸೆಟ್ ಅಲ್ಲಿ ನನ್ನ ಗಂಡ ಮಗುನ್ ಚೆನ್ನಾಗಿ ನೋಡ್ಕೊಳಲ್ಲ, ಆ ಮಗುಗ್ ಒಂದೊಳ್ಳೆ ಭವಿಷ್ಯ ಕೊಡಕ್ಕಾಗಲ್ಲ, ನಾವು ಕಾಲ್ ಮೇಲೆ ನಿಂತಿಲ್ಲ, ಇವಾಗ್ಲೇ ಯಾಕೆ ಬೇಕು ಮಗು ಅಂತ ಹೇಳಿ ಯಾಕೆ ಮಾಡ್ಕೊಂಡ್ರಿ ಒಂದು ಮಗುನ ತಗ್ಸಕ್ಕೆ ಅವಾಗ್ಲೇ ನೀವು ಯೋಚನೆ ಮಾಡ್ಬೇಕಲ್ಲ, ಮಾಡ್ಕೋಬೇಕಾದ್ರೆ ಬೇರೆ ದಾರಿ ಇದೆಯಲ್ಲ ಮೇಡಮ್. ವ್ಯವಸ್ಥೆಗಳು ಇವತ್ತಿನ ಕಾಲದಲ್ಲಿ ಎಲ್ಲಾ ವ್ಯವಸ್ಥೆ ಇದೆಯಲ್ಲ, ನೀನ್ ಮಗು ಯಾಕೆ ಬೇಕು ಅಂತಾನೆ ಮಾಡ್ಕೊಂಡಿದ್ದು. ಅಲ್ಲ, ಮಗು ಬೇಡ ಅನ್ನೋದಾದ್ರೆ ಯಾರೇ ಹುಡುಗಿ ನೀವ್ ಹೇಳಿದ್ರ ಪ್ರಕಾರ ನಾನು ಬರ್ತೀನಿ, ಗಂಡ ನೋಡ್ಕೊಳಕ್ ಆಗಲ್ಲ ಅದಕ್ಕೆ ಮಗು ತೆಗಿಸ್ತೆ ಅನ್ನೋದಾದ್ರೆ ಅವ್ರ ಏನಕ್ಕೆ ಮಗು ಮಾಡ್ಕೋಬೇಕು? ಕಾರಣ ಹೇಳಿ, ಹೆಂಗೆ ನೋಡ್ಕೊಳಕ್ ಆಗಲ್ಲ? ಅಲ್ಲ, ಆತರ ಅಲ್ಲ. ಹೆಂಗೆ ಹೋದ್ರು 25,000 ಸಂಬಳ ಬರುತ್ತೆ ಸರ್. ತಂದೆನ ನೋಡ್ಕೋಬೇಕಂತ ಏನಿಲ್ವಲ್ಲ, ತಾಯಿ ಕೂಡ ನೋಡ್ಕೋಬಹುದು. ಈಗ ಆಕೆ ಕೂಡ ಅವಾಗ ಕೆಲ್ಸಕ್ಕೆ ಹೋಗ್ತಿದ್ರ? ಖಂಡಿತ 6 ತಿಂಗಳು ಮಾಡಿದ್ದಾರೆ ರಜೆ. ನನ್ನ ಕ್ವಶನ್ ಪಿಕಪ್ ಡ್ರಾಪ್ ಮಾಡ್ತಿದ್ದೆ.
ಆಯ್ತಾ ಎಲ್ಲ ನಾನೇ ಮಾಡ್ತಿದ್ದೆ ಮೇಡಮ್. ಇವತ್ತು ಹೇಳ್ತಾ ಇದೀನಿ, ಇವತ್ತು ನಾನು ಅದೇ ಊರಲ್ಲಿ ನಮ್ಮತ್ತೆ ನನ್ನ ಅಳಿಮೈನಂತ ಅಳಿಮೈ ಇಲ್ಲ ಅಂತ ಹೇಳ್ಕೊಂಬಂದಿದ್ಯಾ, ಇವತ್ತು ಅವನಂತ ಮಗ ಯಾರು ಇಲ್ಲ ಅಂತ ಹೇಳ್ಕೊಂಬಂದಿ. ಇದು ಏನ್ ಕಾರಣ? ನಮ್ಮತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.